ಇಲ್ಲಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹಾಕ್ಬಿಡಿ. ಇವರಿಬ್ರಿಗೂ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದರೆ 2 sin a ಕೊಸಿಕೆಂಟ್ a ಪ್ಲಸ್ ಅದೇ ಥರ ಇಲ್ಲೂ ಕೂಡ ಏನು ಹಾಕ್ಬಿಡಿ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಪ್ಲೈ ಮಾಡಿಬಿಡಿ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದರೆ 2 cos a ಇಂಟು ಸಿಕೆಂಟ್ ಎ. ಸೊ ಇಲ್ಲಿ ನೀವು ಗ್ರೂಪಿಂಗ್ ಮಾಡ್ಕೊಂಬಿಡಿ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಎರಡು ಜೊತೆ ಗ್ರೂಪ್ ಮಾಡ್ಕೊಳ್ಳಿ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ. ಇವಾಗ ಇಲ್ಲಿ ಐಡೆಂಟಿಟಿ ಯೂಸ್ ಮಾಡಿ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಸಿಕೆಂಟ್ ಸ್ಕ್ವೇರ್ ಥೀಟಾ ಆ್ಯಂಡ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಕೊಸಿಕೆಂಟ್ ಸ್ಕ್ವೇರ್ ಥೀಟಾ. ಆಮೇಲೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1. ಈ ಮೂರು ಐಡೆಂಟಿಟೀಸ್ ಇಲ್ಲಿ ಯೂಸ್ ಆಗುತ್ತೆ. ಸೊ ಇಲ್ಲಿ ನಾನೇನಂತ ಹೇಳಿದೆ, ಕೊಸಿಕೆಂಟ್ ಸ್ಕ್ವೇರ್ನ ನಾವು ಏನಂತ ಬರೀಬೋದು ಐಡೆಂಟಿಟಿ ಪ್ರಕಾರ, ಕೊಸಿಕೆಂಟ್ ಜಾಗದಲ್ಲಿ 1 ಪ್ಲಸ್ ಕಾಟ್ ಸ್ಕ್ವೇರ್ ಬರೀತೀನಿ. ಆ್ಯಂಡ್ ಅದೇ ಥರ ಸಿಕೆಂಟ್ ಸ್ಕ್ವೇರ್ ಪ್ಲೇಸಲ್ಲಿ ಏನು ಬರೀಬೋದು, 1 ಪ್ಲಸ್ ಟ್ಯಾನ್. ಯಾಕೆ ಸರ್ ಈ ಥರ ಮಾಡ್ತಾ ಇದ್ದೀರಾ ಅಂದರೆ, ನಿಮಗೆ ಕ್ವೆಶನಲ್ಲಿ ಅಬ್ಸರ್ವ್ ಮಾಡಿದ್ರೆ ಟ್ಯಾನು ಮತ್ತು ಕಾಟ್ಗೆ ಕನ್ವರ್ಟ್ ಆಗಬೇಕು, ಅದಕ್ಕೆ. ಪ್ಲಸ್ ಇಲ್ಲಿ ನೋಡಿ, ಪ್ಲಸ್ 2 ಇಂಟು ಸೈನ್ ಎ ಇಂಟು ಕಾಸ್ ಎ ಅಂದರೆ ಸೈನ್ ಅನ್ನೋದು ಮತ್ತು ಸೈನ್ ಮತ್ತು ಕೊಸಿಕೆಂಟ್ ಅನ್ನೋದು ಇವರಿಬ್ರು ಒಂದಕ್ಕೊಂದು ರೆಸಿಪ್ರೋಕಲ್. ಸೊ ಸೈನ್ ಎ ಇಂಟು ಕೊಸಿಕೆಂಟ್ ಏನಾಗ್ಬಿಡುತ್ತೆ, ಎರಡು ಒಂದಕ್ಕೊಂದು ಡಿವೈಡ್ ಆಗೋಗ್ಬಿಟ್ರೆ ಅಂದರೆ ರೆಸಿಪ್ರೋಕಲ್ ಮಾಡಿದಾಗ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ, ಅಥವಾ ಬರದೇ ಬಿಡ್ತೀನಿ ನೋಡಿ. 2 ಇಂಟು ಸೈನ್ ಎ ಬರೀರಿ ಇಂಟು ಕೊಸಿಕೆಂಟ್ ಜಾಗದಲ್ಲಿ ಏನು ಬರೀತೀರಾ, 1 ಬೈ ಸೈನ್ ಅಂತ ಬರೀಬೋದಾ, ರೆಸಿಪ್ರೋಕಲ್. ಪ್ಲಸ್ ಅದೇ ಥರ ಇಲ್ಲಿ ನೋಡಿ, 2 ಕಾಸ್ ಎ ಇಂಟು 1 ಬೈ ಸಿಕೆಂಡ್ನ ಕಾಸ್ ಎ ಅಂತ ಬರೀಬೋದು. ಸೊ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಏನಾಗ್ಬಿಡುತ್ತೆ, 1 ಪ್ಲಸ್ ಇಲ್ಲಿ ನೋಡಿ ಇಲ್ಲೂ 1 ಇದೆ, ಓಕೆ, ಆ್ಯಂಡ್ ಇಲ್ಲೂ 1 ಇದೆ, ಆ್ಯಂಡ್ ಇಲ್ಲಿ ಸೈನಿಂದ ಸೈನ್ ಡಿವೈಡ್ ಆದರೆ ಅಲ್ಲಿ 2 ರಿಮೈನಿಂಗ್ ಇರುತ್ತೆ. ಇಲ್ಲೂ ಕಾಸಿಂದ ಕಾಸ್ ಡಿವೈಡ್ ಆದರೆ 2 1 2. ಆ್ಯಂಡ್ ಇಲ್ಲಿ ರಿಮೈನಿಂಗ್ ಏನಿರೋದು ಟ್ಯಾನ್ ಸ್ಕ್ವೇರ್ ಕಾಟ್ ಸ್ಕ್ವೇರ್ ಅಂದರೆ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ. ಇದೆಲ್ಲ ಆ್ಯಡ್ ಅಪ್ ಮಾಡ್ಕೊಳ್ಳಿ. 2 ಪ್ಲಸ್ 2 4 5 6 7 ಅಂದರೆ ಏನಂತ ಹೇಳ್ಬೋದು, 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ. ಆ್ಯಂಡ್ ದಿಸ್ ಈಸ್ ಯುವರ್ LHS ಈಕ್ವಲ್ ಟು RHS, ಹೆನ್ಸ್ ಪ್ರೂವ್ಡ್. ಸೊ ಪ್ರೂವಿಂಗ್ ಟ್ರಿಗ್ನೋಮೆಟ್ರಿ ಬೇಸ್ಡ್ ಕ್ವೆಶನ್ ಕೆಲವು ಸಲ ಈಸಿ ಅನ್ಸುತ್ತೆ, ಕೆಲವು ಸಲ ಟಫ್ ಅನ್ಸುತ್ತೆ. ಇಟ್ ರಿಕ್ವೈರ್ಸ್ ಪ್ರಾಕ್ಟೀಸ್ ಬೇಕಂದ್ರೆ ನಾನು ಹೇಳಿದ್ನಲ್ಲ ಸ್ಕೋರಿಂಗ್ ಪ್ಯಾಕೇಜಲ್ಲಿ ನಾನು ಅದು ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋ ಮಾಡ್ತೀನಿ.